ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋದು. ಬೇರೆ ಇವತ್ತು ಗುರುವಾರ ಬೆಳಗ್ಗೆ ಟೈಮ್ 7:30 ಆಗೈತೆ ನೋಡ್ರಿ. ಇನ್ನು ಅಂತೇಳಿ ಫಸ್ಟಿಗೆ ನಾಷ್ಟಕ್ಕೆ ರೆಡಿ ಮಾಡಬೇಕು. ನಾಷ್ಟಕ್ಕಿದ್ರೆ ಪಡವಲಕಾಯಿ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತೇಳಿ. ಮಧ್ಯಾಹ್ನ ಊಟಕ್ಕೂ ಆಗುತ್ತೆ, ಬೆಳಗ್ಗೆ ನಾಷ್ಟಕ್ಕೂ ಆಗುತ್ತೆ. ಇವತ್ತು ನಂದು ಉಪವಾಸ ಇರುತ್ತಲ್ಲ, ಹಾಗಾಗಿ ತನು ಮತ್ತು ನಮ್ಮ ಮನೆಯವರು ಇಬ್ಬರೇ ಇರ್ತಾರೆ ಊಟ ಮಾಡೋರು. ಈಗ ಬೆಳಗ್ಗೆ ನಾಷ್ಟ ಮಾಡಿ ಕೊಟ್ಟೆ ಮತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಬೆಳಗ್ಗೆನೇ ಚಪಾತಿ ಮತ್ತು ಪಲ್ಯ ಮಾಡಿರೈತಂತ ಹಿಟ್ಟನ್ನು ಕಲಿಸಿ ಇಟ್ಟಿದ್ದೀನಿ ರೀ. ಇನ್ನು ಪಡವಲಕಾಯಿ ಪಲ್ಯ ಮಾಡ್ಬೇಕಂತ ಪಡವಲಕಾಯಿ ಕಟ್ ಮಾಡಾಕಂತೀನಿ ನೋಡಿರಿ. 10 ರೂಪಾಯಿಗೆ 2 ಪಡವಲಕಾಯಿ ಕೊಟ್ಟಿದ್ರು. ಅಂದ್ರೆ ಸಣ್ಣ ಅದಾವಲ್ರಿ, ಹಾಗಾಗಿ ಮತ್ತು ಎಳೆವೂ ಅದಾವು. ಪಡವಲಕಾಯಿ ಪಲ್ಯ ಮಾಡಾಕಿದ್ರೆ ಪಡವಲಕಾಯಿ ಸಣ್ಣಗೆ ಕಟ್ ಮಾಡ್ಕೋಬೇಕಾಗುತ್ತೆ ರೀ. ನಾನು ಈ ರೀತಿ ಪಲ್ಯ ಮಾಡ್ತೀನಿ. ನೀವು ಯಾವ ರೀತಿ ಪಡವಲಕಾಯಿ ಪಲ್ಯ ಮಾಡ್ತೀರ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಅಂದರೆ ಯಾರೂ ಜಾಸ್ತಿ ಪಡವಲಕಾಯಿ ಪಲ್ಯ ಮಾಡಂಗಿಲ್ಲ ರೀ. ನಾನು ಕೆಲವೊಂದು ಸಲ ಅಷ್ಟೇ ಮಾಡಿರ್ತೀನಿ, ಜಾಸ್ತಿ ಏನು ಮಾಡೋಕ್ಕೆ ಹೋಗಂಗಿಲ್ಲ. ಮತ್ತು ಇದು ಯಾವಾಗಲೂ ಸಿಗಂಗಿಲ್ಲ ರೀ, ಸೀಸನ್ದಾಗ ಅಷ್ಟೇ ಸಿಗುತ್ತೆ. ಮತ್ತು ಪಲ್ಯ ತಿನ್ನೋದು ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಟೇಸ್ಟ್ ಮಾತ್ರ ಭಾಳ ಮಸ್ತ್ ಇರುತ್ತೆ ರೀ. ಚಪಾತಿಗೆ ರೊಟ್ಟಿಗೆ ಈ ರೀತಿ ಮಾಡಿಬಿಟ್ರೆ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಸಂಗಟ ಶೇರ್ ಮಾಡ್ಕೊತೀನಿ. ಮತ್ತು ನೀವು ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ. ಆ ರೀತಿನೂ ಟ್ರೈ ಮಾಡೋಣ ಅಂಥೇಳಿ ಕೇಳಾಕತ್ತಿದ್ದೆ ಅಷ್ಟೇ. ಈಗಿದ್ರೆ ಪಡವಲಕಾಯಿ ಪಲ್ಯ ಮಾಡಾಕ್ರಿ. ಫಸ್ಟಿಗೆ ಪಡವಲಕಾಯಿನ ಈ ರೀತಿ ಸಣ್ಣ ಸಣ್ಣದಾಗೆ ಕಟ್ ಮಾಡ್ಕೋಬೇಕು. ಮ್ಯಾಲಿನ ಸಪ್ಪಿ ಎಲ್ಲ ತೆಗೆದಿನ ಅವಶ್ಯಕತೆ ಇಲ್ಲ ರೀ. ಅಂದರೆ ತೆಗಿಯಾಕೂ ಬರೋಂಗಿಲ್ಲ, ಹೀರಿಕಾಯಿ ಥರ. ಅಂದರೆ ಎಳೆಯೋದಿದ್ರೆ ಬೆಸ್ಟ್ ಆಗುತ್ತೆ ರೀ ಪಲ್ಯ, ಮತ್ತು ಜಲ್ದಿನೂ ಬೆನಿಯುತ್ತೆ. ಈ ರೀತಿ ಸಣ್ಣ ಸಣ್ಣದಾಗೆ ಎಲ್ಲ ಪಡವಲಕಾಯಿನ ಕಟ್ ಮಾಡಿಬಿಟ್ಟು ಇಟ್ಟಿದ್ದೀನಿ ರೀ. ಮತ್ತು ಸ್ವಲ್ಪ ಉಳ್ಳಾಗಡ್ಡಿನೂ ಕಟ್ ಮಾಡಿದ್ದೀನಿ ಮತ್ತು ಒಂದು ಸಣ್ಣ ಬಟ್ಲಷ್ಟು ಕಡಲೆಬೇಳೆನ ಬೆಳಗ್ಗೆ ನೆನೆಸಿಟ್ಟಿದ್ದೆ ರೀ ಬಿಸಿನೀರೊಳಗೆ. ಅವನು ನೆನೆದಿದ್ದು. ಇನ್ನು ಪಲ್ಯ ಮಾಡ್ಕೊಳಕಂತೀನಿ ನೋಡಿರಿ. ಫಸ್ಟಿಗಿದ್ರೆ ಒಂದು ಬಾಣಲಿ ಬಿಸಿ ಮಾಡೋಕೆ ಇಟ್ಟಿದ್ದೀನಿ. ಅದಕ್ಕೆ 1-2 ಚಮಚದಷ್ಟು ಎಣ್ಣೆ ಹಾಕಬೇಕ್ರಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಮತ್ತು ಹಾಕಿಬಿಟ್ಟು ಸ್ವಲ್ಪ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಎಲ್ಲ ಹಾಕಬೇಕಾಗುತ್ತೆ ರೀ. ಇದಕ್ಕೆ ಬೇಕಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಮಾಡ್ಕೋಬೋದು, ಇಲ್ಲ ಮಸಾಲೆ ಖಾರ ಹಾಕಿಬಿಟ್ಟು ಮಾಡ್ಕೋಬೋದು. ಎರಡೂ ಟೇಸ್ಟ್ ಆಗ್ತೈತ್ರಿ. ಈಗಿದ್ರೆ ಸಾಸಿವೆ ಮತ್ತು ಜೀರಿಗೆ ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿದ್ದ ಉಳ್ಳಾಗಡ್ಡಿ ಮತ್ತು ಪಡವಲಕಾಯಿನೂ ಕಟ್ ಮಾಡಿದ್ದು ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಒಂದು 3-4 ನಿಮಿಷ ಚಲೋತ್ನಾಗೆ ಹುರ್ಕೋಬೇಕಾಗುತ್ತೆ ರೀ. ಉಳ್ಳಾಗಡ್ಡಿನೂ ಹುರಿತಾವೆ ಮತ್ತು ಪಡವಲಕಾಯಿನೂ ಹುರಿತಾವೆ. ಒಂದು 3-4 ನಿಮಿಷ ಚಲೋತ್ನಾಗೆ ಮೆತ್ತಗಾಗೋ ಮಟ್ಟ ಹುರ್ಕೊಂಬಿಟ್ಟು ಆಮೇಲೆ ಅರಿಶಿನ ಪುಡಿ ಮತ್ತು ಖಾರಕ್ಕೆ ಎಷ್ಟು ಬೇಕಲ್ಲ ಅಷ್ಟು ಮಸಾಲೆ ಖಾರನ ಹಾಕಂತೀನಿ ರೀ. ನೀವು ಬೇಕಂದರೆ ಮೆಣಸಿನ್ಕಾಯಿನೂ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಬೋದು. ಖಾರ ಮತ್ತು ಅರಿಶಿನ ಪುಡಿ ಹಾಕಿ ಚಲೋ ಹೊತ್ನಾಗೆ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೆನೆಸಿಟ್ಟಿದ್ದ ಕಡಲೆಬೇಳೆ ಆದರೂ ಹಾಕ್ಬೋದು, ಇಲ್ಲಾಂದರೆ ಶೇಂಗಾ ಪುಡಿ ಸ್ವಲ್ಪ ದಪ್ಪಾಗೆ ಮಾಡಿಬಿಟ್ಟು ಅದನ್ನಾದರೂ ಹಾಕ್ಬೋದು, ಇಲ್ಲಾಂದರೆ ಕಾಯಿ ತುರಿ ಆದರೂ ಹಾಕ್ಬೋದು. ಅಂದರೆ ಅವ್ರವ್ರ ಮನೆ ಪದ್ಧತಿ ಒಂದಿರುತ್ತಲ್ರಿ, ಯಾವ ರೀತಿ ಮಾಡ್ಬೇಕಂತ ಆ ರೀತಿ ಮಾಡ್ಕೋಬೋದು. ನಮ್ಮ ಮನೆಯೊಳಗೆ ಕಡಲೆಬೇಳೆ ಹಾಕಿಬಿಟ್ಟು ಮಾಡಿಬಿಟ್ರೆ ಜಾಸ್ತಿ ಇಷ್ಟ ಆಗುತ್ತೆ ನಮ್ಮ ಮನೆಯವ್ರಿಗೆ. ಹಾಗಾಗಿ ನಾನು ಕಡಲೆಬೇಳೆ ಹಾಕಾಕತ್ತಿದ್ದು. ಅಂದರೆ ಕೆಲವೊಂದು ಸಲ ಶೇಂಗಾದ ಪುಡಿನೂ ಹಾಕಿಬಿಟ್ಟು ಮಾಡಿರ್ತೀನಿ ರೀ. ಅಂದರೆ ಪಡವಲಕಾಯಿ ಸ್ವಲ್ಪ ಜಾಸ್ತಿ ಇದ್ದಾಗ ಖರ್ಚಾಗಲ್ಲ ಅಂತ ಶೇಂಗಾದ ಪುಡಿ ಹಾಕಿರ್ತೀನಿ. ಇವತ್ತು ಪಡವಲಕಾಯಿ ಸ್ವಲ್ಪ ಕಮ್ಮಿನೇ ಆಗಿತ್ತಲ್ರಿ ಕ್ವಾಂಟಿಟಿ, ಹಾಗಾಗಿ ಸಣ್ಣ ಇದ್ದು ಅಂತ ಸ್ವಲ್ಪ ಕಡಲೆಬೇಳೆನೂ ಹಾಕಿಬಿಟ್ಟು ಚಲೋ ಹೊತ್ನಾಗೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು 2-3 ನಿಮಿಷ ಮುಚ್ಚಿಡ್ಬೇಕು ರೀ. ಆಮೇಲೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಆಯಿತು, ಪಲ್ಯ ರೆಡಿ ಆಗುತ್ತೆ ನೋಡಿರಿ. ಚಪಾತಿ ಸಂಗಟಂತೂ ಭಾಳ ಮಸ್ತ್ ಆಗುತ್ತೆ, ರೊಟ್ಟಿಗೆ ಚಪಾತಿಗೆ. ಇನ್ನು ಪಲ್ಯನೂ ರೆಡಿ ಮಾಡಿಟ್ಬಿಟ್ಟು ಚಪಾತಿ ಅಷ್ಟು ಮಾಡಿದ್ರೆ ಕೆಲಸ ಮುಗೀತು ನೋಡಿರಿ, ನಾಷ್ಟದ ಕೆಲಸ. ಬೆಳಗ್ಗೆ ನಾಷ್ಟಕ್ಕೆ ರೆಡಿ ಮಾಡೋತಕ್ಕ ಸ್ವಲ್ಪ ಗಡಿಬಿಡಿ ಅನ್ನಿಸ್ತೈತ್ರಿ. ನಾಷ್ಟದ ಕೆಲಸ ಮುಗೀತಿಲ್ಲ ನಿವಾಂತ ಅನ್ಸುತ್ತೆ. ಮಸ್ತಾಗಿ ಪಲ್ಯ ಚಪಾತಿ ಅಷ್ಟು ಮಾಡಿಬಿಟ್ರೆ ಆಯಿತು. ಬೆಳಗ್ಗೆನೂ ಆಗುತ್ತೆ ಮತ್ತು ಮಧ್ಯಾಹ್ನನೂ ಆಗುತ್ತೆ ಮತ್ತು ಸಂಜೆಗೆ ಬಿಸಿದು ಮಾಡೋಕೆ ಬರುತ್ತಂತೆ. ಫೈನಲಿ ಚಪಾತಿ ಮತ್ತು ಪಲ್ಯನೂ ಎರಡೂ ರೆಡಿ ಮಾಡಿ ಕೊಟ್ಟೆ ರೀ. ಎಲ್ಲರೂ ಊಟನೂ ಮಾಡಿದ್ರು, ತನು ಮತ್ತು ನಮ್ಮ ಮನೆಯವರು. ನಾನಿದ್ರೆ ಈಗ ಸ್ವಲ್ಪ ನಿನ್ನೆ ಹರ್ಕೊಂಬಂದಿದ್ದೆ ಅಲ್ರಿ, ಅದು ಶಂಖಪುಷ್ಪ, ಅದ್ರದ್ದನ್ನು ಟೀ ಮಾಡ್ಕೊಂಡು ಕುಡಿಯೋದಂತ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ನಿನ್ನೆ ನಿಂಬೆಹಣ್ಣು ಹಾಕಿಬಿಟ್ಟು ಕುಡಿದಿದ್ದೆ, ಇವತ್ತು ಹಂಗೆ ಕುಡಿಯೋದಂತ ಅದನ್ನೂ ರೆಡಿ ಮಾಡ್ಕೊಂಡು ಕುಡಿದ್ಬಿಟ್ಟು ಉಪವಾಸ ಇತ್ತಲ್ರಿ. ಹಾಗಾಗಿ ಚಹಾ ಕುಡಿಯೋಕ್ಕಿಂತ ಒಂದು ಹಣ್ಣು ತಿಂದ್ರೆ ಆಯ್ತಂತೇಳಿ ನಮ್ಮ ಮನೆಯವರು 11 ಗಂಟೆಗೆ ಹೋಗ್ತೀನಿ ಅಂತ ಅಂದಿದ್ರು. ಇಬ್ಬರಿಗೆ ಆಗುತ್ತಂತೇಳಿ ಕಟ್ ಮಾಡಾಕಂತೀನಿ ನೋಡ್ರಿ. ಆ್ಯಕ್ಚುಲಿ ಬೆಳಗ್ಗೆ ಚಹಾ ಕುಡಿದ್ಬಿಟ್ರೆ ಒಂಥರ ಪಿತ್ತ ಆದಂಗೆ ಆಗುತ್ತೆ ರೀ ನನಗೆ. ಹಾಗಾಗಿ ಕೆಲವೊಂದು ಸಲ ಕುಡಿತೀನಿ, ಕೆಲವೊಂದು ಸಲ ಕುಡಿಯೋಂಗಿಲ್ಲ. ಮತ್ತು ಬೆಳಗ್ಗೆನೇ ಅದು ಶಂಖಪುಷ್ಪ ಕಷಾಯ ಅಂದರೆ ಟೀ ಕುಡಿದಿದ್ದೆ ಆದರೆ ಚಹಾ ಕುಡಿಬೇಕಂತನೂ ಅನಿಸಿತಿಲ್ಲ. ಈಗ ಹಣ್ಣು ತಿಂದರೆ ಆಯಿತು ಮತ್ತು ನಡೆಯುತ್ತೆ ಅಂತೇಳಿ ತಿನ್ನಾಕಂತೀನಿ ನೋಡಿರಿ. ಆ್ಯಕ್ಚುಲಿ ಇವಾಗ ಆ್ಯಪಲ್ ಅಷ್ಟೊಂದು ಸರಿಯಾಗಿ ಬರೋಂಗೇ ಇಲ್ಲ ರೀ. ನಾವೆಲ್ಲ ಅಂದರೆ ನಮ್ಮ ಮನುಗೆ ಮತ್ತು ತನಗೂ ಪ್ರೆಗ್ನೆಂಟ್ ಇದ್ದಾಗ ಎಷ್ಟೊಂದು ಮಸ್ತ್ ಇರ್ತಿದ್ದು ಆ್ಯಪಲ್. ಇತ್ತೀಚೆಗೆ ಅಂತೂ ಬರೀ ಅದು ಕೆಮಿಕಲ್ ಹಾಕಿದ್ದು ಮತ್ತು ಪ್ಲಾಸ್ಟಿಕ್ ಕೋಟಿಂಗ್ ಇರುವಂಥ ಆ್ಯಪಲ್ನೇ ಜಾಸ್ತಿ ಸಿಗ್ತಾವೆ. ಅಂದರೆ ಸೀಸನ್ದಾಗ ಸ್ವಲ್ಪ ಪರವಾಗಿಲ್ಲ, ಚಲೋ ಅನ್ನಿಸ್ತಾವೆ ರೀ. ಆದರೆ
ನಡು ಬೇಕಂದ್ರೆ ಅಷ್ಟೊಂದು ಸರಿಯಾಗಿರಂಗಿಲ್ಲ ಅಂದರೆ ಮ್ಯಾಲೆ ಹಣ್ಣಾದಂಗೆ ಇರ್ತಾವೆ, ಒಳಗಡೆ ಸ್ವಲ್ಪ ಹಸಿನೇ ಇರ್ತಾವೆ. ನಾನು ನಮ್ಮ ಮನೆಯವ್ರಿಗೆ ಅದನ್ನೇ ಹೇಳಾಕತ್ತಿದ್ದೆ. ಫಸ್ಟ್ ಹೆಂಗೆ ಸಿಗ್ತಿದ್ವಲ್ರಿ ಆ್ಯಪಲ್ ಆ ರೀತಿ ಇಲ್ಲ. ಅಂದರೆ ಯಾವುದೇ ತರಕಾರಿ ಆಗಲಿ ಹಣ್ಣಾಗಲಿ ಎಲ್ಲ ಬದಲಾಗ್ಯಾವ ಅಂತ ಅನಿಸ್ತಿರ್ತೈತಿ. ಅಂದರೆ ಗೊಬ್ಬರ ಹಾಕೋದು ಮತ್ತು ಕೆಮಿಕಲ್ ಹಾಕೋದು ಜಾಸ್ತಿ ಆಗ್ಬಿಟ್ಟೈತಲ್ರಿ, ಹಾಗಾಗಿ ಅದು ಟೇಸ್ಟ್ನೂ ಕಮ್ಮಿ ಆಗುತ್ತೆ ಮತ್ತು ಸರಿಯಾಗಿ ಹಣ್ಣು ಆಗಂಗಿಲ್ಲ ರೀ. ಅವಕ್ಕೆ ಕೆಮಿಕಲ್ ಹಾಕಿದಾಗ ಏನೂ ಮಾಡೋಕ್ಕೆ ಆಗಂಗಿಲ್ಲ. ಎಲ್ಲರ ಸಂಗಟ ನಾವು ಅದನ್ನೇ ತಿಂದುಬಿಡ್ಬೇಕಾಗುತ್ತೆ. ಅಂದರೆ ನಮ್ಮ ಒಬ್ಬರಿಗೆ ಅಂತೇಳಿ ಸಪ್ರೇಟಾಗಿ ಸಿಗಂಗಿಲ್ಲಲ್ಲ, ಹಾಗಾಗಿ ಈಗ ಹಣ್ಣು ತಿಂದು ಸ್ವಲ್ಪ ಹೊತ್ತು ಕುಂತಿದ್ದೆ ರೀ. ಮತ್ತು ವಿಡಿಯೋನು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಟ್ಟು ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ. ಇವತ್ತು ಬೆಳಗ್ಗೆನೇ ಅರ್ಬಿ ತೊಳೆದು ಹಾಕಿದ್ದೆ ಮತ್ತು ಅಡುಗೆನೂ ಇತ್ತು. ಏನಾದರೂ ಮಾಡೋಣ ಸುಮ್ಮನೆ ಹಾಕೊಂಡ್ರದಂತೇಳಿ ಟೊಮೆಟೊ ಸಾಸ್ ರೆಡಿ ಮಾಡಾಕಂತೀನಿ ನೋಡಿರಿ. ನೊರ್ಜದ ಕಾಟ ಅಂತೂ ಜಾಸ್ತಿ ಆಗ್ಬಿಟ್ಟೈತೆ ನೋಡಿರಿ. ಏನು ಸ್ವಲ್ಪ ಓಪನ್ ಮಾಡಿ ಇಡಾಕ್ಲೇ ಇಲ್ಲ ರೀ. ಟೊಮೆಟೊ ಆಗಲಿ ಹಣ್ಣಾಗಲಿ ಮತ್ತು ಈಗೇನು ಜ್ಯೂಸ್ ಹತ್ತು ಮಾಡಿದ್ದು ಒಂದು ಪಾತ್ರೆ ಇಟ್ಬಿಟ್ರೂ ನೊರ್ಜ ಹತ್ಕೊಂಡ್ಬಿಡ್ತಾವೆ ಇವಾಗ ಮಳೆಗಾಲದಾಗ. ಹಂಗೆ ರೀ ಆದಷ್ಟು ನಾನು ಅವಕ್ಕೆ ಏನು ಮಾಡಬೇಕೆಲ್ಲ ಅಂದರೆ ಸ್ವಲ್ಪ ಅದು ಲವಂಗ ನೀರೊಳಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತೀನಿ. ಮತ್ತು ನೀಲಗಿರಿ ಎಣ್ಣೆನ ನೀರೊಳಗೆ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ. ಅವಾಗ ಹೋಗಿರ್ತಾವ್ರಿ ಮತ್ತು ಬಂದುಬಿಡ್ತಾವೆ. ಅದು ಸ್ಮೆಲ್ಲೆಲ್ಲ ಕಮ್ಮಿ ಆದಮೇಲೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ದೀಪಾವಳಿ ಮಟ್ಟ ಇದೇ ರೀತಿ ಏನು ಇಟ್ಬಿಟ್ರೂ ನರ್ಜ ಸ್ವಲ್ಪ ಹತ್ಕೊಳ್ಳೋದು. ಈಗಿದ್ರೆ ನಾನು ಟೊಮೆಟೊ ಸಾಸ್ ಮಾಡ್ಬೇಕಂತೇಳಿ ಟೊಮೆಟೊನ ಕಟ್ ಮಾಡಿಬಿಟ್ಟು ಕುಕ್ಕರ್ದಾಗ ಹಾಕಂತೀನಿ ನೋಡಿರಿ. ಅದು ಓಪನಾಗಿ ಕುದಿಸ್ಬೋದು, ಇಲ್ಲ ಕುಕ್ಕರ್ದಾಗಾದರೂ ಕುದಿಸ್ಬೋದು. ಅಂದರೆ ಸ್ವಲ್ಪ ಕೆಂಪು ಹಣ್ಣಾಗಿದ್ದೆ ಟೊಮೆಟೊ ಇದ್ಬಿಟ್ರೆ ಬೆಸ್ಟ್ ಆಗುತ್ತೆ ರೀ. ನಾನು ಅದಕ್ಕೆ 2 kg ಟೊಮೆಟೊ ತಂದಿದ್ದು 1 kg ಸಾಸ್ ಮಾಡ್ಕೋಬೋದು, 1 kg ಅಡುಗೆಗೆ ಬರುತ್ತಂತೇಳಿ. ಈಗ ಟೊಮೆಟೊ ಕಟ್ ಮಾಡಿ ಕುಕ್ಕರ್ಗೆ ಹಾಕಿಬಿಟ್ಟು ಸ್ವಲ್ಪ ಮಸಾಲೆಗಳು ಹಾಕಂತೀನಿ ರೀ. ಹಾಕ್ಬೋದು, ಹಾಕ್ದೇನೂ ನಡಿತೈತ್ರಿ. ಆದರೆ ಇವಾಗೆಲ್ಲ ಮಳೆಗಾಲ ಐತಿ, ಸ್ವಲ್ಪ ಇವೆಲ್ಲ ಹಾಕಿಬಿಟ್ರೆ ಗಂಟ್ಲಕ್ಕೂ ಚಲೋ ಅದ್ರಿ. ಹಾಗಾಗಿ ನಾನು ಮೆಣಸಿನ್ಕಾಯಿ ಅಂತೂ ಖಾರಕ್ಕೆ ಹಾಕಲೇಬೇಕು. ಶುಂಠಿ ಮತ್ತು ಸ್ವಲ್ಪ ಲವಂಗ 1 2 3 ಮತ್ತು ಕಾಳು ಮೆಣಸು ಮತ್ತು ಒಂದು 5 6 ಬೆಳ್ಳುಳ್ಳಿ ಮತ್ತು ಒಂದು 4-5 ಪೀಸ್ ಅಷ್ಟು ಉಳ್ಳಾಗಡ್ಡಿ ಹಾಕಬೇಕು ರೀ. ಜಾಸ್ತಿ ಹಾಕಿಬಿಟ್ರೆ ಫ್ಲೇವರ್ ಭಾಳ ಬರುತ್ತೆ, ಹಾಗಾಗಿ ಸ್ವಲ್ಪನ ಹಾಕಬೇಕ್ರಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಮತ್ತು ಇದಕ್ಕೆ ಸಕ್ಕರೆ ಬದಲಿ ಬೆಲ್ಲ ಹಾಕಿದ್ರೆ ಬೆಸ್ಟ್ ಆಗುತ್ತೆ ರೀ. ಅಂದರೆ ಸಕ್ಕರೆನೂ ಹಾಕ್ಬೋದು, ಇಷ್ಟ ಇಲ್ಲಾಂದ್ರೆ ಬೆಲ್ಲನೂ ಹಾಕ್ಬೋದು. ನಾನು ಜಾಸ್ತಿ ಬೆಲ್ಲ ಹಾಕಿಬಿಟ್ಟನ್ನೇ ಮಾಡೋದ್ರಿ. ಹೀಗಿದ್ರೆ ಅದಕ್ಕೆ ಎಷ್ಟು ಬೇಕಿಲ್ಲ ರುಚಿಗೆ. ಅಂದರೆ ಒಬ್ಬೊಬ್ರಿಗೆ ಸ್ವೀಟ್ ಜಾಸ್ತಿ ಬೇಕಾಗುತ್ತೆ, ಸ್ವಲ್ಪ ಸ್ವೀಟ್ ಕಮ್ಮಿ ಬೇಕಾಗುತ್ತೆ. ಅದನ್ನ ನೋಡ್ಕೊಂಡ್ಬಿಟ್ಟು ಬೆಲ್ಲ ಹಾಕಬೇಕು. ನಾನೆಲ್ಲ ಸ್ವಲ್ಪ ಅಂದರೆ 1 ಬಟ್ಲಷ್ಟು ಬೆಲ್ಲನ ಹಾಕಿದ್ದೀನಿ. ಹಾಕಿ ಒಂದು 3 4 ಅಂದರೆ ನಾಷ್ಟ ಮಾಡೋ ಚಮಚದಷ್ಟು ನೀರು ಹಾಕಬೇಕು. ಜಾಸ್ತಿ ಹಾಕಕ್ಕೆ ಹೋಗಬಾರ್ದು. ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನ 1 2 ಅಥವಾ 3 ವಿಷಲ್ ಕೂಗಿಸ್ಕೋಬೇಕ್ರಿ. ಅಂದರೆ ಜಾಸ್ತಿ ನೀರು ಹಾಕಿಬಿಟ್ರೆ ಮತ್ತೆ ಭಾಳ ತನಕ ಕುದಿಸ್ಕೋಬೇಕಾಗುತ್ತೆ. ಹಾಗಾಗಿ ಅದು ಫಸ್ಟಿಗೆ ತಳನ ಹತ್ಕೋಬಾರ್ದು ಅಂತ 1 2 3 ಚಮಚದಷ್ಟು ನೀರು ಹಾಕಿಬಿಟ್ಟು ಬೆನ್ಸಾಕಿಟ್ಟಿದ್ದೀನಿ ರೀ. ಈ ಕಡೆ ಇವತ್ತು ಬಾಳೆಹಣ್ಣಿನ ಕೇಕ್ ಮಾಡಬೇಕಂತ 1 ಬಟ್ಲಷ್ಟು ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರು ಹಾಕಿಬಿಟ್ಟು ಬೆಲ್ಲನ ಕರಗಿಸ್ಬೇಕ್ರಿ. ಪುಡಿ ಬೆಲ್ಲ ಇದ್ರೆ ಕರಗಿಸ್ಕೋದಿನ ಅವಶ್ಯಕತೆ ಇಲ್ಲ. ಇದು ಬೆಲ್ಲ ಸ್ವಲ್ಪ ನನಗೆ ಅದು ಕಪ್ ಜಾಸ್ತಿ ಇತ್ತಂತ ಕರಗಿಸ್ಬಿಟ್ಟು ಸೋಸಿ ಹಾಕೋಣಂತ ಆ ಕಡೆ ಬೆಲ್ಲನೂ ಕರಗಿಸಾಕಿಟ್ಟಿದ್ದೀನಿ, ಈ ಕಡೆ ಟೊಮೊಟೊನೂ ಬೆನ್ಸಾಕಿಟ್ಟಿದ್ದೀನಿ ರೀ. ಇನ್ನು ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡಿಬಿಟ್ಟು ಹಾಕಿಬಿಟ್ರೆ ಭಾಳ ಮಸ್ತ್ ಆಗುತ್ತೆ. ಅಂದರೆ ಅದು ಬಾಳೆಹಣ್ಣು ಬೆಲ್ಲ ಹಾಕಿಬಿಟ್ಟು ಹೆಲ್ದಿ ಕೇಕ್ ಮಾಡಿ ಕೊಟ್ಬಿಟ್ರೆ ಟೇಸ್ಟ್ನು ಮಸ್ತ್ ಇರ್ತೈತೆ ರೀ ಮತ್ತು ಆರೋಗ್ಯಕ್ಕೂ ಒಳ್ಳೇದಲ್ರಿ. ನಾನಂತೂ ಭಾಳ ಸಲ ಮಾಡಿ ಕೊಟ್ಟಿದ್ದೀನಿ. ಆಲ್ರೆಡಿ 1 ಸಲ ಏನೋ 2 ಸಲ ಸೇರ್ ಮಾಡ್ಕೊಂಡಿದ್ದಂತ ಅನ್ಸುತ್ತೆ. ಇವತ್ತು ಮಾಡಾಕತ್ತಿದ್ದೆ ಅಲ್ಲ, ಸೇರ್ ಮಾಡ್ಕೊಳಕತ್ತಿದ್ದು. ನೀವು ಫಸ್ಟ್ ನೋಡಿದರೆ ಅದನ್ನ ಸ್ಕಿಪ್ ಮಾಡಿಬಿಟ್ಟು ನೋಡಿರಿ. ಹೀಗಿದ್ರೆ ಫಸ್ಟಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಬಿಟ್ಟು ಕುಕ್ಕರ್ನ ಬಿಸಿ ಮಾಡಕ್ಕೆ ಇಡಾಕಂತೀನಿ ನೋಡಿರಿ. ಫಸ್ಟಿಗೆ ಸಣ್ಣ ಉರಿ ಒಳಗೆ ಕುಕ್ಕರ್ನ ಬಿಸಿ ಮಾಡಕ್ಕೆ ಇಡಬೇಕಾಗುತ್ತೆ. ಇದು ಹಳೆಯ ಕುಕ್ಕರ್, ಇದಕ್ಕೆ ವಯಸ್ಸರಾಗಲಿ ಮತ್ತು ವಿಷಲ್ ಆಗಲಿ ಯಾವುದೂ ಇಲ್ಲ ರೀ. ಅಂದರೆ ಭಾಳ ಹಳೇದಾಗಿತ್ತು, ಅದನ್ನ ಕೊಟ್ಟು ಹೊಸ ತೊಗೋಬೋದಿತ್ತು. ಇದನ್ನ ಕೊಟ್ಬಿಟ್ರೆ ಒಂದು 100 ರೂಪಾಯಿ ಕೊಡ್ತಾರೆ ಅಷ್ಟೇ. ಅಂದರೆ 100 ರೂಪಾಯಿ ಅಷ್ಟೇ ಬರುತ್ತೆ. ಅದಕ್ಕಾಗಿ ನಾನು ಈ ರೀತಿ ಕೇಕ್ ಮಾಡೋಕ್ಕಂತೂ ಭಾಳ ಯೂಸ್ ಆಗುತ್ತಂತೆ ಹಂಗೆ ಇಟ್ಕೊಂಡಿದ್ದು. ಜಾಸ್ತಿ ಇದನ್ನ ಕೇಕ್ ಮಾಡೋಕ್ಕನ್ನ ಯೂಸ್ ಮಾಡ್ತೀನಿ ರೀ. ಫಸ್ಟಿಗಿದ್ರೆ ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಬಿಟ್ಟು ಒಳಗಡೆ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ರೀ. ಮತ್ತು ಇದಕ್ಕೆ ವಿಷಲ್ ಮತ್ತು ರಬ್ಬರ್ ಯಾವುದೂ ಹಾಕಬಾರ್ದು. ಹಾಕಿ ಸಣ್ಣ ಉರಿ ಒಳಗೆ ಬಿಸಿ ಮಾಡ್ಕೋಬೇಕಾಗುತ್ತೆ ರೀ 10 ನಿಮಿಷ. ಅಷ್ಟು ತನಕ ನಾನು ಈ ಕಡೆ ಅದು ಕೇಕ್ ಹಿಟ್ಟೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ತೀನಿ. ಅದನ್ನ ಹಿಟ್ಟು ರೆಡಿ ಮಾಡೋಕ್ಕಿಂತ ಮುಂಚೆ ರೀ ಫಸ್ಟಿಗೆ ಒಂದು ಡಬ್ಬಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಒಂದು ಪೇಪರ್ ಹಾಕಿ ಎತ್ತಿಟ್ಕೋಬೇಕಾಗುತ್ತೆ ರೀ. ನಿಮ್ಮ ಕಡೆ ಕೇಕ್ ಮೌಲ್ಡ್ ಇದ್ದರೆ ಅದ್ರೊಳಗೂ ಮಾಡ್ಬೋದು. ನನ್ನ ಕಡೆ ಇಲ್ಲ ಅಂತ ನಾನು ಟಿಫನ್ ಡಬ್ಬಿ ತೊಗೊಂಡಿದ್ದೀನಿ. ಆ ಟಿಫನ್ ಡಬ್ಬಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು, ನೀವು ತುಪ್ಪ ಆದ್ರೂ ಹಚ್ಬೋದು. ನಾನಿಲ್ಲಿ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಒಂದು ವೈಟ್ ಪೇಪರನ್ನು ರೌಂಡಾಗಿ ಕಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ರೀ. ನೀವು ಬಟರ್ ಪೇಪರ್ ಇದ್ದರೆ ಅದನ್ನೂ ಯೂಸ್ ಮಾಡ್ಕೋಬೋದು. ನನ್ನ ಕಡೆ ಇಲ್ಲ ಅಂತ ನಾನು ವೈಟ್ ಪೇಪರನ್ನು ಕಟ್ ಮಾಡಿಬಿಟ್ಟು ಹಾಕಿದ್ದೀನಿ. ಆ್ಯಕ್ಚುಲಿ ಬಟರ್ ಪೇಪರ್ ಯೂಸ್ ಮಾಡಿಬಿಟ್ರೆ ಬೆಸ್ಟ್
ಬೆಸ್ಟ್ ರೀ. ಇಲ್ಲಾಂದರೆ ಏನೂ ಮಾಡೋಕ್ಕಾಗಂಗಿಲ್ಲಲ್ಲ, ಹಾಗಾಗಿ ವೈಟ್ ಪೇಪರನ್ನು ಯೂಸ್ ಮಾಡ್ಕೋಬೋದು. ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಈ ರೀತಿ ಎಲ್ಲ ರೆಡಿ ಮಾಡಿ ಎತ್ತಿಟ್ಕೋಬೇಕು ರೀ. ಇದು ಕೇಕ್ ಬೆನ್ಸಕ್ಕೆ ರೆಡಿ ಆಗೈತಿ. ಅದನ್ನ ಸೈಡಿಗೆ ಎತ್ತಿ ಇಟ್ಬಿಟ್ಟು ಇನ್ನು ಹಿಟ್ಟು ರೆಡಿ ಮಾಡ್ಕೋಬೇಕು ನೋಡಿರಿ. ನಾನಿಲ್ಲಿ ಬಾಳೆಹಣ್ಣಿನ ಕೇಕ್ ಮಾಡಾಕತ್ತಿದ್ದಿಲ್ಲ, ಹಾಗಾಗಿ ಒಂದು 3 ಬಾಳೆಹಣ್ಣು ತೊಗೊಂಡಿದ್ದು ಅದ್ರ ಮೇಲಿನ ಸಪ್ಪೆಲ್ಲ ತೆಗೆದುಬಿಟ್ಟು ಈ ರೀತಿ ಮುರಿದ್ಬಿಟ್ಟು ಒಂದು ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ. ನೀವು ಕೈಲಾದ್ರೂ ಕಲಿಸ್ಕೋಬೋದು, ಇಲ್ಲ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಮಿಕ್ಸ್ನೂ ಮಾಡ್ಕೋಬೋದು. ಅದಕ್ಕೆ 3 ಬಾಳೆಹಣ್ಣು ಮತ್ತು 1-2 ಚಿಟಿಕೆಯಷ್ಟು ಉಪ್ಪು ಹಾಕಿದ್ದೀನಿ. ಮತ್ತು ಬೆಲ್ಲ ಕರಗಿಸಿಟ್ಟಿದೆಯಲ್ಲ 1 ಬಟ್ಲಷ್ಟು, ಸಕ್ಕರೆ ಆದ್ರೂ ಬಳಸ್ಬೋದು, ನೀವು ಬೆಲ್ಲ ಆದ್ರೂ ಬಳಸ್ಬೋದು. ಬೆಲ್ಲ ಇಷ್ಟ ಇಲ್ಲಾಂದರೆ 1 ಬಟ್ಲಷ್ಟು ಸಕ್ಕರೆ ಆದ್ರೂ ಹಾಕ್ಬೋದು. ಅದ್ರಲ್ಲಿ ಸ್ವೀಟ್ ಕಮ್ಮಿ ಬೇಕಂದರೆ ಸ್ವಲ್ಪ ಕಮ್ಮಿನೂ ಹಾಕ್ಬೋದು. ಈಗಿದ್ರೆ ಬೆಲ್ಲ ಕರಗಿಸಿಟ್ಟಿದ್ದು ಬೆಲ್ಲನ ಸೋಸಿಬಿಟ್ಟು ಹಾಕಿದ್ದೀನಿ. 1-2-3 ಏಲಕ್ಕಿನೂ ಹಾಕಕ್ಕಂತೀನಿ. ನೀವು ಏಲಕ್ಕಿ ಮತ್ತು ಸೋಂಪು ಹಾಕೋದು ಇಷ್ಟ ಇಲ್ಲಾಂದರೆ ನೀವು ವೆನಿಲಾ ಎಸೆನ್ಸ್ ಹಾಕ್ಬೋದು. ನನ್ನ ಕಡೆ ವೆನಿಲಾ ಎಸೆನ್ಸ್ ಇದ್ದಿತ್ತಿಲ್ಲ ಅಂತ ನಾನು ಇದನ್ನೆಲ್ಲ ಹಾಕಕ್ಕತ್ತಿದ್ದು. ಟೇಸ್ಟ್ ಮಾತ್ರ ಮಸ್ತ್ ಬರೋದ್ರಿ, ಮತ್ತು ಆರೋಗ್ಯಕ್ಕೂ ಒಳ್ಳೆಯದಿಲ್ಲ. ಇವನ್ನೆಲ್ಲ ಹಾಕಿಬಿಟ್ಟು ಮಾಡಿಕೊಡೋದ್ರಿಂದ ನಾನು ಏಲಕ್ಕಿ ಮತ್ತು 1 ಚಮಚದಷ್ಟು ಸೋಂಪು ಮತ್ತು ಸ್ವಲ್ಪ ಜಾಯಿಕಾಯಿ ಹಾಕಿದ್ದೀನಿ ರೀ. ಮತ್ತು ಒಂದು ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಕ್ಕಂತೀನಿ. ಆ್ಯಕ್ಚುಲಿ ಎಣ್ಣೆ ಬದಲಿ ತುಪ್ಪ ಅಥವಾ ಬೆಣ್ಣೆ ಹಾಕಿಬಿಟ್ರೆ ಇನ್ನೂ ಸಖತ್ತಾಗಿ ಬರೋದ್ರಿ. ನನ್ನ ಕಡೆ ಇದ್ದಿದ್ದಿಲ್ಲ ಅಂತ ನಾನು ಎಣ್ಣೆನ ಬಳಸಾಕತ್ತಿದ್ದು. ನಿಮ್ಮ ಕಡೆ ಬೆಣ್ಣೆ ಅಥವಾ ತುಪ್ಪ ಇದ್ದರೆ ನೀವು ಅದನ್ನ ಹಾಕಿಬಿಟ್ಟು ಮಾಡಿದ್ರೆ ಭಾಳ ಮಸ್ತ್ ಬರುತ್ತೆ ಟೇಸ್ಟ್. ಏನೋ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಟೇಸ್ಟ್ ಆಗುತ್ತೆ, ಅದು ಫ್ಲೇವರ್ ಎಲ್ಲ ಅಂತ ಹೇಳಾಕತ್ತಿದ್ದು. ಈಗಿದ್ರೆ ಅರ್ಧ ಬಟ್ಲಷ್ಟು ಎಣ್ಣೆ ಹಾಕಿದ್ದೀನಿ, ಅರ್ಧ ಬಟ್ಲಷ್ಟು ಮೊಸರು ಹಾಕಕ್ಕತ್ತಿದ್ರಿ. ಜಾಸ್ತಿ ಹುಳಿ ಇದ್ದಿದ್ದು ಮೊಸರೆಲ್ಲ ಯೂಸ್ ಮಾಡೋಕೆ ಹೋಗಬಾರ್ದು. ಈಗಿದ್ರೆ ಅರ್ಧ ಬಟ್ಲ ಎಣ್ಣೆ ಅರ್ಧ ಬಟ್ಲ ಮೊಸರು ಹಾಕಿಬಿಟ್ಟು ಮಿಕ್ಸಿಗೆ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕ್ರಿ. ಅಂದರೆ ಕೈಲಿ ಮಾಡೋಕ್ಕೆ ಜಾಸ್ತಿ ಟೈಮ್ ಹಿಡಿಯುತ್ತಲ್ಲ, ಮಿಕ್ಸಿಗೆ ಹಾಕಿಬಿಟ್ರೆ ಆಯಿತು, ಜಸ್ಟ್ ಒಂದು 10 ಸೆಕೆಂಡ್ ಒಳಗಡೆ ರೆಡಿ ಆಗಿಬಿಡುತ್ತೆ. ಈಗ ಅದನ್ನ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ತೊಗೊಂಡಿದ್ದೆ. ಆದರೆ ನಾನಿಲ್ಲಿ ಟೂಟಿ ಫ್ರೂಟಿ ಮತ್ತು ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಬಾದಾಮಿ ಕಸ್ಕಸಿ ತೊಗೊಂಡಿದ್ದೀನಿ ರೀ. ನಿಮ್ಗೆ ಮನೆಯೊಳಗೆ ಯಾವ್ದು ಇರುತ್ತಲ್ಲ ಅದನ್ನ ಹಾಕಿದ್ರೂ ನಡಿತೈತಿ, ಹಾಕದೇ ಇದ್ರೂ ನಡಿತೈತಿ. ಬರೀ ಏಲಕ್ಕಿ ಮತ್ತು ಸ್ವಲ್ಪ ಕಸ್ಕಸಿ ಹಾಕಿ ಮಾಡಿಬಿಟ್ರು. ನಾನಿಲ್ಲಿ ಎಲ್ಲನೂ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ. ಅದ್ರ ಮೇಲೆಲ್ಲ ಹಾಕಿದಾಗ ಅವು ಕೆಳಗಡೆ ಹೋಗಿ ಕೂಡಬಾರ್ದು ಅಂತೇಳಿ ಅದನ್ನ ರೆಡಿ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು ಈಗ ಒಂದು ಬಾಣಲೆ ತೊಗೊಂಡ್ಬಿಟ್ಟು ಅದಕ್ಕೆ 2 ಬಟ್ಲಷ್ಟು ನಾನು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು 1 ಬಟ್ಲ ಗೋಧಿ ಹಿಟ್ಟು ಅಥವಾ 1 ಬಟ್ಲಷ್ಟು ಮೈದಾ ಹಿಟ್ಟಾದರೂ ತೊಗೋಬೋದು. ಇಲ್ಲ 1 ಬಟ್ಲ ಗೋಧಿ ಹಿಟ್ಟು ಮತ್ತು 1 ಬಟ್ಲ ಚಿರೋತಿರವ ಹಾಕಿಬಿಟ್ರು ಇನ್ನೂ ಬೆಸ್ಟ್ ಆಗುತ್ತೆ ರೀ. ಅಂದರೆ ನಮ್ಗೆ ನಾನು ಮಾತ್ರನೇ ನೀವು ಮಾಡ್ಬೇಕಂತೇನಿಲ್ಲ, ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡಿಬಿಟ್ರೆ ನನಗಿಂತ ಬೆಸ್ಟ್ ಆಗ್ಬೋದಂತೆ ಹೇಳಾಕತ್ತಿದ್ದೆ ಅಷ್ಟೇ ರೀ. ಒಂದೊಂದು ಸಲ ಒಂದೊಂದು ಇಂಗ್ರೀಡಿಯೆಂಟ್ಸ್ ಚೇಂಜ್ ಮಾಡಿದಾಗ ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ ರೀ, ಹಾಗಾಗಿ ಹೇಳಾಕತ್ತಿದ್ದು. ಆ್ಯಕ್ಚುಲಿ ಗೋಧಿ ಹಿಟ್ಟು ಸಂಗಟ ನಾನು ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಿದ್ದು. ಇವಾಗ ಹಾಕೋಕ್ಕಿಂತ ರೀ ಲಾಸ್ಟ್ ಮೂಮೆಂಟ್ ಒಳಗೆ ಹಾಕಿಬಿಟ್ರೆ ಬೆಸ್ಟ್ ಆಗ್ತಿತ್ತು. ಅಂದರೆ ಸ್ವಲ್ಪ ಕೇಕ್ ಸಾಫ್ಟ್ ಬರುತ್ತೆ. ಆದರೆ ಫಸ್ಟಿಗೆ ಹಾಕಿಬಿಟ್ಟೆ ನಾನು ಚಾಣಿಸ್ಬೇಕಂತೇಳಿ, ನನಗೂ ಅದು ಕೇಕ್ ಬೆಂದ ಮೇಲೆ ಅನ್ನಿಸ್ತು. ಲಾಸ್ಟಿಗೆ ಹಾಕಿಬಿಟ್ರೆ ಅದು ಕೇಕ್ ಇನ್ನೂ ಸಾಫ್ಟ್ ಬರುತ್ತೆ ರೀ. ಅಂದರೆ ಫಸ್ಟಿಗೆ ಹಾಕಿ ಭಾಳ ತನಕ ಮಿಕ್ಸ್ ಮಾಡಿಬಿಟ್ರೆ ಏನೈತಿಲ್ಲ ಅದು ಸಾಫ್ಟ್ನೆಸ್ ಹೋಗುತ್ತೆ. ಯಾವಾಗಲೂ ಕೇಕ್ ಮಾಡೋ ಮುಂದಾಗ ಲಾಸ್ಟಿಗೆಲ್ಲ ರೆಡಿ ಆದಮೇಲೆ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಹಾಕಬೇಕು. ನಾನಿಲ್ಲಿ 1 ಚಮಚದಷ್ಟು ಬೇಕಿಂಗ್ ಪೌಡ್ರ್ ಮತ್ತು ಅರ್ಧ ಚಮಚದಷ್ಟು ಬೇಕಿಂಗ್ ಸೋಡಾ ಹಾಕಿದ್ರಿ. ಅಂದರೆ ಬಜ್ಜಿ ಬೋಂಡ ಎಲ್ಲ ಯೂಸ್ ಮಾಡ್ತೀವಲ್ಲ ಅದಕ್ಕೆ ಅದನ್ನ ಹಾಕಿ ಚಾಣಿಸ್ಕೊಂಡ್ಬಿಟ್ಟು ಇನ್ನೇನು ಮಿಕ್ಸಿಗೆ ಹಾಕಿಬಿಟ್ಟು ಇಟ್ಟಿದ್ದೆ ಅಲ್ರಿ ಬಾಳೆಹಣ್ಣು ಮತ್ತು ಮೊಸರೆಲ್ಲ ಅದನ್ನ ಹಾಕಾಕತ್ತಿದ್ದು ನೋಡಿರಿ. ನಾನು ಕೆಲವೊಂದು ಸಲ ಮಿಸ್ಟೇಕ್ಸ್ ಮಾಡಿರ್ತೀನಿ ರೀ, ಹಾಗಾಗಿ ನಿಮ್ಮ ಸಂಗಟ ಅದನ್ನ ಶೇರ್ ಮಾಡ್ಕೊತೀನಿ. ಕೆಲವೊಬ್ಬರಿಗೆ ಅದು ಇಷ್ಟ ಆಗ್ಲಿಕ್ಕಂದರೆ ಏನೂ ಮಾಡೋಕ್ಕಾಗಂಗಿಲ್ಲ ರೀ. ಅಂದರೆ ನಾನು ಮಾಡಿದ ಮಿಸ್ಟೇಕ್ ನೀವು ಮಾಡಬಾರ್ದಂತೆ ಹೇಳ್ತಾ ಇರ್ತೀನಿ ಅಷ್ಟೇ ರೀ. ಮನುಷ್ಯ ಅಂದಮೇಲೆ ಕೆಲವೊಂದು ಮಿಸ್ಟೇಕ್ಗಳು ಆಗ್ತಾ ಇರ್ತಾವೆ, ಯಾವುದೇ ಅಡುಗೆ ಮಾಡೋ ಮುಂದಾಗಲಿ ಯಾವುದೇ ಕೆಲಸ ಮಾಡೋ ಮುಂದಾಗಲಿ. ಹಾಗಾಗಿ ಬೇಕಿಂಗ್ ಸೋಡಾ ಲಾಸ್ಟಿಗೆ ಹಾಕಬೇಕಂತೆ ಹೇಳಿದೆ ಅಷ್ಟೇ ರೀ. ಈಗಿದ್ರೆ ಅದನ್ನೆಲ್ಲ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಸ್ವಲ್ಪ ಹಾಲು ಹಾಕ್ಬಿಟ್ಟು ಕಲಿಸ್ಕೋಬೇಕಾಗುತ್ತೆ. ಅಂದರೆ ಅರ್ಧ ಬಟ್ಲಷ್ಟು ಹಾಲನ್ನು ಯೂಸ್ ಮಾಡ್ಕೋಬೇಕಾಗುತ್ತೆ. ಅರ್ಧ ಬಟ್ಲಷ್ಟು ಮೊಸರು, ಅರ್ಧ ಬಟ್ಲಷ್ಟು ಎಣ್ಣೆ ಮತ್ತು ಅರ್ಧ ಬಟ್ಲಷ್ಟು ಹಾಲು ತೊಗೊಂಡಿದ್ದೀನಿ ರೀ. ಸ್ವಲ್ಪ ಹಾಲು ಹಾಕಿಬಿಟ್ಟು ಚಲೋತ್ನಾಗ ಈ ರೀತಿ ಮಿಕ್ಸ್ ಮಾಡಬೇಕ್ರಿ. ರವಾತೆ ಯೂಸ್ ಮಾಡಿದಾಗ ಏನಿಲ್ಲ ಸ್ವಲ್ಪ ಹಾಲು ಜಾಸ್ತಿನೇ ಹಿಡಿಬೋದು. ಮತ್ತು ಕೆಲವೊಂದು ಸಲ ಹಿಟ್ಟು ದಪ್ಪಿದ್ದಾಗ ಆವಾಗೂ ಹಾಲು ಜಾಸ್ತಿ ಹಿಡಿಬೋದು. ನೋಡ್ಕೊಂಬಿಟ್ಟು ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೋಬೇಕ್ರಿ. ಭಾಳ ತೆಳ್ಳಗೆ ಹಿಟ್ಟು ಮಾಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ಇರಬೇಕಾಗುತ್ತೆ ರೀ. ಇದಕ್ಕೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಅಲ್ರಿ, ಗೋಡಂಬಿ ಬಾದಾಮಿ ಮತ್ತು ಹೌದು ಕಸ್ಕಸಿ ಎಲ್ಲ ಹಾಕಿಬಿಟ್ಟು ಅದನ್ನ ಹಾಕಿ ಚಲೋತ್ನಾಗೆ ಮಿಕ್ಸ್ ಮಾಡಿಬಿಟ್ಟು ಫಸ್ಟಿಗೆ ಅದು ಡಬ್ಬಿಗೆ ಎಣ್ಣೆ ಗೋಧಿ ಹಿಟ್ಟು ಹಚ್ಬಿಟ್ಟು ಇಟ್ಟಿದ್ದೆ ಅಲ್ರಿ, ಆ ಡಬ್ಬಿಗೆ ಹಿಟ್ಟೆಲ್ಲ ಹಾಕಬೇಕಾಗುತ್ತೆ ರೀ. ಈ ರೀತಿ ನೀಟಾಗಿ ಆ ಡಬ್ಬಿಗೆಲ್ಲ ಹಿಟ್ಟು ಹಾಕಿಬಿಟ್ಟು ಈ ರೀತಿ 1-2-3 ಸಲ ಅದನ್ನ
ಟ್ಯಾಪ್ ಮಾಡ್ಕೋಬೇಕ್ರಿ, ಅಂದರೆ ಕುಕ್ಕರ್ ಹಚ್ಬೇಕು. ಅವಾಗ ಹಿಟ್ಟೆಲ್ಲ ಸರಿಯಾಗಿ ಕೂಡುತ್ತೆ. ಮೇಲೆ ಸ್ವಲ್ಪ ಬೇಕಂದ್ರೆ ಡ್ರೈ ಫ್ರೂಟ್ಸ್ನು ಹಾಕ್ಬೋದ್ರಿ. ತಿನ್ನೋ ಮುಂದಾಗೂ ಟೇಸ್ಟ್ ಅನಿಸುತ್ತೆ ಮತ್ತು ನೋಡಾಕೂ ಭಾಳ ಮಸ್ತ್ ಕಾಣುತ್ತೆ. ಹಾಗಾಗಿ ಅದು ಇನ್ನೂ ಸ್ವಲ್ಪ ಇಟ್ಟಿದೆಯಲ್ಲ ಟೂಟಿ ಫ್ರೂಟಿ ಮತ್ತು ಗೋಡಂಬಿ ಬಾದಾಮಿ ಎಲ್ಲ ಕಟ್ ಮಾಡಿದ್ದು ಅದು ಮಿಕ್ಸ್ ಮಾಡಿ ಅದನ್ನ ಮ್ಯಾಲಷ್ಟು ಹಾಕಿಬಿಟ್ಟು ಮ್ಯಾಲೆ ಸ್ವಲ್ಪ ಕಸ್ಕಸಿ ಹಾಕಿದ್ದೀನಿ. ತಿನ್ನೋ ಮುಂದೆ ಟೇಸ್ಟ್ ಬರುತ್ತೆ. ಹಾಗಾಗಿ ಈಗಿದ್ರೆ ಅದನ್ನೆಲ್ಲ ರೆಡಿ ಮಾಡಿಬಿಟ್ಟು ಫಸ್ಟಿಗೆ 10 ನಿಮಿಷ ಸ್ವಲ್ಪ ಹೈ ಫ್ಲೇಮ್ ಒಳಗೆ ಇಟ್ಕೋಬೇಕು, ಅಂದರೆ ಜಾಸ್ತಿ ಉರಿ ಒಳಗೆ ಇಟ್ಕೋಬೇಕು. 10 ನಿಮಿಷ ಆದಮೇಲೆ ಒಂದು 35ರಿಂದ 40 ನಿಮಿಷ ತನಕ ಚಲೋ ಹೊತ್ನಾಗೆ ಬೆನ್ಸ್ಕೋಬೇಕು ನೋಡಿರಿ. ಒಂದು 40 ನಿಮಿಷ ಆದಮೇಲೆ ಒಂದು ಸಲ ಚೆಕ್ ಮಾಡಬೇಕು. ಒಂದೊಂದು ಸಲ ಜಲ್ದಿ ಬೆಂದಿರ್ತೈತಿ, ಒಂದೊಂದು ಸಲ ಲೇಟ್ ಆಗುತ್ತೆ ರೀ. ಈಗಿದ್ರೆ ಒಂದು 40 ನಿಮಿಷ ಆಗಿತ್ತಾ ಒಂದು ಸಲ ಚೆಕ್ ಮಾಡಿಬಿಟ್ಟು ಮತ್ತೇನು ಸ್ವಲ್ಪ ಹತ್ತಾಕತ್ತಿತ್ತ ಅಂದರೆ ಅದು ಕಡ್ಡಿ ಆಗಲಿ ಚಾಕು ಆಗಲಿ ತೊಗೊಂಬಿಟ್ಟು ನಡು ಈ ಥರ ಹಾಕಿಬಿಟ್ರೆ ಅದು ಗೊತ್ತಾಗುತ್ತೆ ರೀ. ಮತ್ತು ನಾನು ಒಂದು 5 ನಿಮಿಷ ಬೆನ್ಸಾಕಿ ಇಟ್ಟಿದ್ದು ಟೊಮೆಟೊನೂ ಬೆನ್ಸಾಕಿ ಇಟ್ಟಿದ್ದೆ ಅಂದರೆ ಅವನು ಬೆಂದ್ಬಿಟ್ಟು 2 ವಿಷಲ್ ಆಗಿತ್ತು. ಮತ್ತು ಪೂರ್ತಿಯಾಗಿ ತಣ್ಣಗಾದ್ಮೇಲೆ ರುಬ್ಕೋಬೇಕಾಗುತ್ತೆ ರೀ ಟೊಮೆಟೊ ಸಾಸ್ ಮಾಡೋಕ್ಕೆ. ಈಗ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಈ ರೀತಿ ರುಬ್ಕೊಂಡ್ಬಿಟ್ಟು ತೊಗೋಬೇಕಾಗುತ್ತೆ ರೀ. ಆಮೇಲೆ ರುಬ್ಕೊಂಡು ಸೋಸ್ಕೋಬೇಕ್ರಿ. ಬೀಜ ಮತ್ತು ಸಪ್ಪೆ ಎಲ್ಲ ಬಂದುಬಿಡುತ್ತೆ. ಟೊಮೆಟೊ ಸಾಸ್ ಮಾತ್ರ ಈ ರೀತಿ ಮಾಡಿಟ್ಬಿಟ್ರೆ ಒಂದು 15-20 ದಿವಸ ಆರಾಮ್ಸ್ರಿ ಯೂಸ್ ಮಾಡ್ಕೋಬೋದು ರೀ. ನಾನು ಈ ರೀತಿ ಸಾಸ್ ಸಿಕ್ಕಾಪಟ್ಟೆ ಸಲ ಮಾಡ್ತೀನಿ ಮತ್ತು ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ ರೀ. ನಾನು ಆಲ್ರೆಡಿ ಒಂದು 2-3 ಸಲ ಶೇರ್ ಮಾಡ್ಕೊಂಡು ಅಂತ ಅನ್ಸುತ್ತೆ. ಅಕಸ್ಮಾತ್ ನೀವು ನೋಡಿದರೆ ಸ್ಕಿಪ್ ಮಾಡಿಬಿಟ್ಟು ನೋಡ್ರಿ. ಅಂದರೆ ಇವತ್ತು ಮಾಡೋಕ್ಕತ್ತಿದ್ದೆಲ್ಲ ನಾನು ತೋರಿಸ್ಲಿಕ್ಕಂದ್ರೂ ಅಕ್ಕ ರೆಸಿಪಿ ತೋರಿಸ್ಬೇಕಿಲ್ರಿ ಅಂತ ಅಂತಿರಂತ ಇವತ್ತು ಶೇರ್ ಮಾಡ್ಕೊಳಕತ್ತಿದ್ದು. ಭಾಳ ದಿವಸ ಇದ್ರೆ ಅದನ್ನು ರೆಸಿಪಿ ಶೇರ್ ಮಾಡ್ಕೊಂಬಿಟ್ಟು ಈಗಿದ್ರೆ ಅದನ್ನ ಎಲ್ಲ ರುಬ್ಕೊಂಬಿಟ್ಟು ಸೋಸ್ಕೊಂಡ್ಬಿಡಾಕಂತೀನಿ ನೋಡ್ರಿ. ಬೀಜ ಮತ್ತು ಸಪ್ಪೆ ಎಲ್ಲ ಈ ರೀತಿ ಬಂದುಬಿಡುತ್ತೆ. ಈಗ ಅದನ್ನೆಲ್ಲ ಸೋಸ್ಬಿಟ್ಟು ಮತ್ತು ಬೆನ್ಸಾಕಿಡ್ಬೇಕಾಗುತ್ತೆ ರೀ. ಈ ರೀತಿ ಎಷ್ಟು ಗಟ್ಟಿಯಾಗಿ ಬಂದೈತ್ರಿ. ಹಾಗೆ ಇಟ್ಬಿಟ್ರೆ ಅದು ಜಲ್ದಿ ಹಾಳಾಗುತ್ತೆ. ಹಾಗಾಗಿ ಮತ್ತೆ ಸ್ವಲ್ಪ ಕುದಿಸ್ಕೋಬೇಕು. ನೀವು ಒಂದು 2-3 ದಿವಸ ಒಳಗಡೆ ಖಾಲಿ ಮಾಡ್ತೀವಂದ್ರೆ ಹಂಗೆ ಯೂಸ್ ಮಾಡ್ಕೋಬೋದು. ಈಗಿದ್ರೆ ಅದನ್ನ ಕೇಕ್ ಮತ್ತೊಂದು 5 ನಿಮಿಷ ಬೆನ್ಸಾಕಿಟ್ಟಿದ್ಯಲ್ರಿ ಅದನ್ನೂ ರೆಡಿಯಾಗಿತ್ತು ನೋಡಿರಿ. ಕಲರ್ಫುಲ್ಲಾಗಿ ಮಸ್ತಾಗಿ ಕಾಣಕ್ಕಂತೈತಲ್ರಿ. ಅದನ್ನ ಸೈಡಿಗೆ ಎತ್ತಿಟ್ಬಿಟ್ಟು ಇನ್ನು ಅದು ಟೊಮೆಟೊ ಸಾಸ್ ರೆಡಿ ಮಾಡಿ ಇಟ್ಟಿದ್ಯಲ್ರಿ ಅದನ್ನ ಒಂದು 4-5 ನಿಮಿಷ ಬೆನ್ಸ್ಕೋಬೇಕಾಗುತ್ತೆ. ಫಸ್ಟಿಗೆ ಒಂದು 4 ನಿಮಿಷ ಚಲೋತ್ನಾಗೆ ಬೆನ್ಸ್ಕೊಂಡ್ಮೇಲೆ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣಿನ ರಸ ಅಥವಾ ವೆನೆಗರ್ ಹಾಕಬೇಕಾಗುತ್ತೆ. ಒಂದು 15-20 ದಿವಸ ಅಥವಾ ಒಂದು ತಿಂಗಳ ತನಕ ಫ್ರಿಜ್ನಾಗ ಇಟ್ಕೋಬೋದ್ರಿ. ಈ ಕಡೆ ಅದು ಕೇಕ್ ತೆಗೆದು ಇಟ್ಟಿದ್ದೆಯಲ್ರಿ ಡಬ್ಬಿ ಎತ್ತಿಟ್ಬಿಟ್ಟು ಮ್ಯಾಲೆ ಒಂದು ಬಟ್ಟೆ ಮುಚ್ಚಿ ಒಂದು ಅರ್ಧ ತಾಸಾದ್ರೂ ಇಡಬೇಕ್ರಿ. ಅಂದರೆ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ತಗೋಬೇಕು. ಈಗ ಅದನ್ನು ಸೈಡಿಗೆ ಒಂದು ಬಟ್ಟೆ ಮುಚ್ಚಿ ಇಟ್ಟಿದ್ದೀನಿ. ಪ್ಲೇಟ್ ಮುಚ್ಚಿಬಿಟ್ರೆ ಏನಾಗುತ್ತೆ ಗೊತ್ತೇನ್ರಿ, ಮ್ಯಾಲದು ಪ್ಲೇಟಿಗೆ ನೀರು ಹತ್ಬಿಟ್ಟು ಅದ್ರೊಳಗನ ಬೀಳುತ್ತೆ ಮತ್ತು ಅದು ಕೇಕ್ ಸ್ವಲ್ಪ ಮೆತ್ತ ಥರ ಆಗುತ್ತೆ. ಹಾಗಾಗಿ ಬಟ್ಟೆನೇ ಮುಚ್ಚಿಡಬೇಕು. ಈ ಕಡೆ ಟೊಮೆಟೊ ಸಾಸ್ ಅದನ್ನು ಬೆನ್ಸಾಕಿ ಇಟ್ಟಿದೆಯಲ್ರಿ ಒಂದು 4 ನಿಮಿಷ ಆಗಿತ್ತು. ಒಂದು ಚಮಚೆ ತೊಗೊಂಡ್ಬಿಟ್ಟು ಅದನ್ನ ಈ ರೀತಿ ಮಾಡಿಬಿಟ್ರೆ ಗೊತ್ತಾಗುತ್ತೆ ಲೈನ್ ಬೆಳಕತ್ತೈತೆ ಅಂದರೆ ಅದು ಸಾಸ್ ಸರಿಯಾಗಿ ಬೆಂದೈತೆ ಅಂತೇಳಿ. ಆಮೇಲೆ ಒಂದು ದೊಡ್ಡ ಸೈಜು ನಿಂಬೆಹಣ್ಣಿನ ರಸನ ಹಾಕಂತೀನಿ. ಅಂದರೆ ವೆನೆಗರ್ ಹಾಕಿಬಿಟ್ರೆ ಜಾಸ್ತಿ ದಿವಸ ಇಟ್ಕೋಬೋದು. ಎಲ್ಲರ ಮನೆಯೊಳಗೆ ವೆನೆಗರ್ನೂ ಇರಲ್ಲ ಮತ್ತು ಜಾಸ್ತಿ ವೆನೆಗರ್ ಯೂಸ್ ಮಾಡೋದು ಅಷ್ಟೊಂದು ಸರಿ ಅನ್ಸಂಗಿಲ್ಲ ನನಗೆ. ಹಾಗಾಗಿ ಮತ್ತು ನಮ್ಮ ಮನೆಯೊಳಗೆ ಒಂದು 15-20 ದಿವಸ ಒಳಗಡೆ ಖಾಲಿ ಆಗ್ಬಿಡುತ್ತೆ ರೀ. ನಾವು ಜಾಸ್ತಿ ದಿವಸ ಇಟ್ಕೋತೀವಿ ಅಂದ್ರೆ ಅವಾಗ ಒಂದು ಸಣ್ಣ ಬಟ್ಲಷ್ಟು ವೆನೆಗರ್ ಹಾಕಬೇಕು. ಅವಾಗ ಒಂದು ತಿಂಗಳು 2 ತಿಂಗಳು ಆರಾಮ್ಸ್ರಿ ಇಟ್ಕೊಂಡೆ ಯೂಸ್ ಮಾಡ್ಬೋದು ನೋಡಿರಿ. ಹೊರಗಡೆಯಿಂದ ಜಾಸ್ತಿ ರೊಕ್ಕ ಕೊಟ್ಟು ತರೋಕ್ಕಿಂತ ಮನೆಯೊಳಗೆ ಈ ರೀತಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ರೀ ಮತ್ತು ಹೆಲ್ದಿಯಾಗಿಯೂ ಇರುತ್ತೆ. ಇವಾಗೇನು ಟೊಮೆಟೊ ರೇಟ್ನು ಕಮ್ಮಿ ಆಗೈತದ್ರಿ. 15 ರೂಪಾಯಿ kg ಆಗ್ಯಾವ. ಹಾಗಾಗಿ ಮನೆಯೊಳಗೆ ಈ ರೀತಿ ಮಾಡಿ ಇಡೋದು ಬೆಸ್ಟ್ ನೋಡಿರಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ದೊಡ್ಡವ್ರಿಗೂ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿದ್ರೆ ಬನಾನಾ ಮಿಲ್ಕ್ ಶೇಕ್ ಮಾಡಿ ಕೊಡು ಅಂತ ಅಂದಿದ್ರು. ಅವ್ರಿಗಿದ್ರೆ ಹಣ್ಣು ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ರೀ. ಆ್ಯಕ್ಚುಲಿ ಹಣ್ಣು ತಿಂದರೆ ಬೆಸ್ಟ್ ಕರೆ. ಆ್ಯಪಲ್ ಜ್ಯೂಸ್ನು ಮಾಡಿಕೊಡು ಅಂತಾರೆ ಮತ್ತು ಬನಾನಾ ಮಿಲ್ಕ್ ಶೇಕ್ನು ಮಾಡಿಕೊಡು ಅಂತಾರೆ. ಹಾಗಾಗಿ ಬನಾನಾ ಮಿಲ್ಕ್ ಶೇಕ್ ಮಾಡಿದ್ದು ನೋಡಿರಿ. ಅಂದು ಉಪವಾಸ ಇತ್ತಂತೆ ನನಗಷ್ಟು ಅವರಿಗಷ್ಟು ಆಗುತ್ತಂತೆ ರೆಡಿ ಮಾಡಿ ಅವರಿಗೆ ಕೊಟ್ಟು ನಾನು ಕುಡಿದೆ ನೋಡಿರಿ. ಇನ್ನಿದ್ರೆ ಅದು ಟೊಮೆಟೊ ಸಾಸಿನ ರೆಡಿ ಮಾಡಿ ಇಟ್ಟಿದ್ದೆ ರೀ. ಅದನ್ನು ತಣ್ಣಗಾಗಿತ್ತ ಇನ್ನು ಡಬ್ಬಿಗೆ ಹಾಕಿ ಇಟ್ರೈತಂತ ಇಡಾಕಂತೀನಿ ನೋಡಿರಿ. ಎಷ್ಟು ಮಸ್ತ್ ಕಲರ್ ಬಂದೈತೆ ನೋಡಿರಿ. ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿನೂ ಹಾಕಿದ್ದು ಖಾರಕ್ಕೆ ಮತ್ತು ಟೊಮೆಟೊ ಸ್ವಲ್ಪ ಕೆಂಪಿರೋ ತೊಗೊಂಬಿಟ್ರೆ ಮಸ್ತ್ ಕಲರ್ನು ಬರುತ್ತೆ ನೋಡಿರಿ. ಹೊರಗಡೆಯಿಂದ ತರೋ ಅವಶ್ಯಕತೆ ಬೀಳಂಗಿಲ್ಲ. ಮಕ್ಕಳಿಗಂತೂ ಈ ರೀತಿ ಮಾಡಿಕೊಟ್ರೆ ಸಖತ್ ಖುಷಿ ಆಗುತ್ತೆ. ನನ್ನ ಮಗಳಿಗಂತೂ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿರಿ. ಈ ರೀತಿ ಟೊಮೆಟೊ ಸಾಸ್ ಆಗಲಿ ಮತ್ತು ಸ್ವೀಟ್ ಚಟ್ನಿ ಮಾಡಿ ಇಟ್ಬಿಟ್ರಂತೂ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ತಿಂತಾಳು. ಈಗಿದ್ರೆ ಟೊಮೆಟೊ ಸಾಸ್ ಮಾಡಿದ್ದೆಲ್ರಿ. ಹಾಗಾಗಿ ಗೋಬಿ ಮಂಚೂರಿ ಮಾಡೋಣ ಅಂತ ಅಂದ್ಲು. ಇಷ್ಟೆಲ್ಲ ಅಡುಗೆ ಐತಮ್ಮ ಅಂದ್ರೆ ಕೇಕ್ ಮಾಡಿದ್ದೆ ಮತ್ತು ತನೋ ಇದ್ರೆ ಮಸಾಲ ರೈಸ್ ಮಾಡಿದ್ಲು. ನಾನಿದ್ರೆ ಟೊಮೆಟೊ ಬಾತ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ರೀ. ಇಲ್ಲಿ ಮಮ್ಮಿ ನಾನು ಫ್ಲವರ್ ಮತ್ತು ಬಟಾಟೆ ಎಲ್ಲ ಹಾಕಿಬಿಟ್ಟು ಮಾಡ್ತಂತ ಮಾಡಿದ್ಲು.
ಸಾಕ್ದಮ್ಮ ಇನ್ನೇನು ಮಾಡೋದು ಅಷ್ಟೇ ಹೊಟ್ಟೆ ತುಂಬುತ್ತಂತ ನಾನು ಅಂದ್ಕೂಡಲೇ ಇಲ್ಲ ಗೋಬಿ ಏನಂತಾರೆ ಕಬಾಬ್ ಮಾಡ್ತಾಳಂದ್ರೆ ಏನಾರ ಮಾಡುವ ನೀನಂತೂ ಹೇಳಿದ್ದೆ ಕೇಳಂಗಿಲ್ಲ ಮಸಾಲೆ ರೈಸ್ ಸಂಗಟ ಮಿರ್ಚಿ ಬಜ್ಜಿ ಇದ್ರೆ ಬೆಸ್ಟ್ ಆಗುತ್ತೆ ನನಗೆ ಅದನ್ನ ಇಷ್ಟ ಆಗುತ್ತೆ ಇನ್ನು ಮೆಣಸಿನ್ಕಾಯಿ ಬಜ್ಜಿ ಮಾಡೋದಂತ ಅಂದ್ಕೂಡಲೇ ಇಲ್ಲ ಬೇಡ ಅಂತಂದ್ಲು ಹಾಗಾಗಿ ಏನಾರು ಮಾಡುವ ಅಂತೇಳಿ ಸುಮ್ಮನೆ ಕುಂತೆ ನೋಡ್ರಿ ಅಂದರೆ ಈಗಿನ ಮಕ್ಕಳಿಗಂತೂ ಅವ್ರಿಗೆ ಏನು ಇಷ್ಟ ಅಲ್ಲ ಅದನ್ನೇ ಮಾಡ್ತಾರೆ ಈಗಿನಿಂದನೇ ನಾವು ಅದನ್ನ ರೂಢಿ ಮಾಡ್ಕೊಂಡ್ಬಿಡ್ಬೇಕು ನಾಳೆ ಸಸಿ ಬಂದಮೇಲೆ ಇದು ಮಾಡಬೇಡ ಅದು ಮಾಡಬೇಡ ಅಂತ ಹೇಳಕ್ಕೆ ಹೋಗಬಾರ್ದು ಏನು ಮಾಡ್ತೀರಿ ಮಾಡಿರಿ ನಮಗಷ್ಟು ಕೊಡ್ರಿ ತಿಂದು ಆರಾಮಾಗಿರ್ತೀವಿ ಅಂತೇಳಿ ಪ್ರಾಕ್ಟೀಸ್ ಮಾಡ್ಕೊಂಡ್ಬಿಡ್ಬೇಕು ನಾನಂತೂ ಅದೇ ರೀತಿ ಡಿಸೈಡ್ ಮಾಡಿದ್ದು ಅಂದರೆ ಕೆಲವೊಂದು ಸಲ ಆ ರೀತಿ ಆಗೋತ್ರಿ ನಾವು ಅದನ್ನ ಅಡ್ಜಸ್ಟ್ ಮಾಡ್ಕೋಬೇಕು ಈಗಿದ್ರೆ ತನೂ ಇದ್ರೆ ಗೋಬಿ ಕಬಾಬ್ ಮಾಡಿದ್ಲು ಇನ್ನಿದ್ರೆ ನಾನು ಅದನ್ನ ಕೇಕ್ ರೆಡಿ ಮಾಡಿ ಇಟ್ಟಿದ್ದೆ ಅದನ್ನೂ ತಣ್ಣಗಾಗಿತ್ತು ಮತ್ತು ವರ್ಷನೂ ಆಗಿತ್ತು 7 ಗಂಟೆ ಆಗಿತ್ತು ಚಂತನ ಏನು ತಿಂದಿದ್ದಿಲ್ಲ ರೀ ಅಂದರೆ ಜ್ಯೂಸ್ ಕುಡಿದಿದ್ದೆ ಮತ್ತು ಸ್ವಲ್ಪ ಹಣ್ಣು ತಿಂದಿದ್ದೆ ಇನ್ನು ಊಟ ಮಾಡ್ರಾಯ್ತು ಅಡುಗೆನೂ ರೆಡಿ ಆಗೈತೆ ಅಂತ ಫಸ್ಟಿಗಿದ್ರೆ ಕೇಕ್ ಕಟ್ ಮಾಡಾಕಂತೀನಿ ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತಲ್ರಿ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು ಅಂದರೆ ಸ್ವಲ್ಪ ಬಿರುಸ್ತರ ಅನ್ಸಾಕತ್ತಿತ್ತು ಅಂದರೆ ದರ್ಸಲ ಎಷ್ಟು ಸಾಫ್ಟ್ ಆಗ್ತಿತ್ತಲ್ರಿ ಆ ರೀತಿ ಅಷ್ಟು ಸಾಫ್ಟ್ ಆಗಿದ್ದಿಲ್ಲ ಯಾಕಂದರೆ ನಾನು ಫಸ್ಟಿಗೆ ಬೇಕಿಂಗ್ ಪೌಡ್ರ್ ಮತ್ತು ಬೇಕಿಂಗ್ ಸೋಡಾ ಹಾಕಿದ್ದಿಲ್ಲ ಹೇಳಿದ್ದಿಲ್ಲ ನಿಮ್ಗೆ ಮಿಸ್ಟೇಕ್ ಆಗೈತ್ರಿ ಅಂತೇಳಿ ಲಾಸ್ಟಿಗೆ ಹಾಕಿಬಿಟ್ರೆ ಇನ್ನೂ ಸಾಫ್ಟಾಗಿ ಬರ್ದಿತ್ತು ಮತ್ತು ಟೇಸ್ಟ್ ವೈಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇತ್ತು ಇನ್ನೂ ತಿನ್ಬೇಕಂತ ಅನಿಸ್ತೈತಿ ಅಷ್ಟು ಮಸ್ತ್ ಆಗುತ್ತೆ ರೀ ನೀವು ಮಾಡಿದ್ದಿಲ್ಲ ಅಂದರೆ ಖಂಡಿತ ಒಂದು ಸಲ ಟ್ರೈ ಮಾಡಿರಿ ಮಕ್ಕಳು ಇದ್ಬಿಟ್ರಂತೂ ಈ ರೀತಿ ಮಾಡಿಕೊಟ್ರೆ ಸಖತ್ ಖುಷಿ ಪಡ್ತಾರೋ ಈಗಿದ್ರೆ ತಾನು ರೈಸ್ ಮಾಡಿಲ್ಲ ಅಂತ ಹೇಳಿದ್ದೆ ಅದನ್ನು ಎಷ್ಟು ಮಸ್ತ್ ಬಂದೈತೆ ನೋಡಿರಿ ನಾನೇ ಸರ್ವ್ ಮಾಡ್ತೀನಿ ಮಮ್ಮಿ ಎಲ್ಲರಿಗೆ ಹಾಕ್ಕೊಡ್ತೀನಿ ಅಂತ ಹಾಕ್ಕೊಡಾಕಂತೀವಿ ನೋಡಿರಿ ಬೆಳಗ್ಗೆ ಮಾಡಿದ್ದು ಒಂದೇ ಚಪಾತಿ ಮತ್ತು ಸ್ವಲ್ಪ ಪಲ್ಯ ಮಿಕ್ಕಿತ್ತು ಅದನ್ನ ನಾನು ಟೇಸ್ಟ್ ನೋಡ್ಬೇಕಂತ ಪ್ಲೇಟಿಗೆ ಹಚ್ಕೊಳಕಂತೀನಿ ನೋಡಿರಿ ತನು ಮತ್ತು ನಮ್ಮ ಮನೆಯವರು ಸಂಜೆ ಮುಂದಾಗ ಅಂದ್ರೆ 3 ಗಂಟೆಗೆ ಊಟ ಮಾಡಿದ್ರು ಅವರಿದ್ರೆ ಒಲ್ಲ ಅಂತಂದರು ಹಾಗಾಗಿ ನನಗೂ ಟೇಸ್ಟ್ ನೋಡ್ದಂಗೆ ಆಗುತ್ತೆ ಪಲ್ಯದು ಎಲ್ಲರೂ ಮಸ್ತಾಗೈತೆ ಅಂತೇಳಿ ತನು ಮತ್ತು ನಮ್ಮ ಮನೆಯವರು ತಿಂದಿದ್ರು ಹಾಗಾಗಿ ಪ್ಲೇಟಿಗೆ ಹಚ್ಕೊಂಡು ಪ್ಲೇಟ್ ರೆಡಿ ಮಾಡ್ಕೊಂಡು ನೋಡಿರಿ ಊಟ ಮಾಡೋದು ಬೇರೆ ಇವತ್ತಿನ ವಿಡಿಯೋನು ಇಲ್ಲೇ ಮುಗಿಸೋಣ್ರಿ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರೆಯೋಕೆ ಹೋಗಬೇಡ್ರಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ.